ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇವತ್ತು ನಮ್ಮ ಜಗನ್ನಾಥ ಟೆಂಪಲ್ ಹೋಗ್ತಾ ಇದ್ದೀವಿ ನಾವು. ಇದು ಬಂದ್ಬಿಟ್ಟು ಬೆಂಗಳೂರು ಜಗನ್ನಾಥ ಟೆಂಪಲ್ಗೆ ಹೋಗ್ತಾ ಇರೋದು. ಜಗನ್ನಾಥ ಪುರಿಗೆ ಹೋಗ್ತಾ ಇಲ್ಲ ಗೈಸ್. ಸೇಮ್ ಅದೇ ರೀತಿ ಯಾವ ಥರ ಐತೆ ಸೇಮ್ ಅದೇ ರೀತಿ ಬೆಂಗಳೂರಲ್ಲಿ ಒಂದು ಟೆಂಪಲ್ ಐತೆ, ಜಗನ್ನಾಥ ಟೆಂಪಲ್ಲು. ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಗೈಸ್. ಇದು ಬಂದ್ಬಿಟ್ಟು HSR ಲೇಔಟಲ್ಲಿರೋದು. ಇವಾಗ ಫಸ್ಟು ಹೋಗಿ ಬಸ್ ಕ್ಯಾಚ್ ಮಾಡಿ ಬಸ್ಸಿಂದ ಒಂದು ಡೈಲಿ ಪಾಸ್ ತಗೋಬೇಕು. ಎಷ್ಟು 80 ರೂಪಾಯಿ ಅಂತ ಹೇಳ್ತವ್ರೆ ಗೈಸ್. 80 ರೂಪಾಯಿ ಕೊಟ್ಬಿಟ್ಟು ಇವಾಗ ಬಸ್ ಪಾಸ್ ತಗೊಂಡಾಯಿತು. ಇವಾಗ ಫಸ್ಟು ಡೈರೆಕ್ಟ್ ಬಸ್ ಇಲ್ಲ, ಸೊ ಮೆಜೆಸ್ಟಿಕ್ ಹೋಗ್ತಾ ಇದ್ದೀವಿ. ಫಸ್ಟು ಮೆಜೆಸ್ಟಿಕ್ಕು, ಇವಾಗ ಮೆಜೆಸ್ಟಿಕ್ಕಿಂದ ಇನ್ನೊಂದು ಅಗರ ಬಸ್ ಹತ್ತಿದ್ವಿ ಗೈಸ್. ಅಗರ ಬಸ್ಗೆ ಟಿಕೆಟ್ ತೋರಿಸ್ಬಿಟ್ಟು ಹೋಗ್ತಾ ಇರೋದು. ಇವಾಗ ದಿನ ಆಫೀಸ್ಗೆ ಹೋಗಬೇಕು, ಆದರೆ ಸಂಡೇ ಆಯಿತು ಅಂದರೆ ನನಗೆ ತುಂಬ ಖುಷಿ ಐತೆ. ಯಾಕಂದರೆ ಎಲ್ಲ ಕಡೆ ಓಡಾಡ್ಬೋದು ಮತ್ತು ನನಗೆ ಯಾವುದೇ ಇಷ್ಟ ಆ ಟೆಂಪಲ್ಗೆಲ್ಲ ಹೋಗ್ಬೋದು ಅಂತ ಗೈಸ್. ಒಂದು ಅದ್ಭುತವಾದ ಟೆಂಪಲ್ಲು. ಮತ್ತು ನೋಡಿ ಗೈಸ್ ಯಾವ ಥರ ಐತೆ ನಮ್ಮ ಬೆಂಗಳೂರು ಈ ಸೀಸನಲ್ಲಿ. ಯಪ್ಪ ನೋಡೋಕ್ಕೆ ರಮಣೀಯವಾಗಿದೆ ಗೈಸ್. ಹಾಗೆ ಹೇಳ್ತಾ ಮತ್ತು ಫೈನಲಿ ಅಗರಾಗೆ ಬಂದೇ ಬಿಟ್ವಿ ಗೈಸ್. 2 ಅವರ್ ಜರ್ನಿ ಅನ್ಕೊಳ್ಳಿ ಹೆಚ್ಚು ಕಡಿಮೆ. ಇವಾಗ ಸ್ವಾಮಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ಅವರ ದರ್ಶನ ಮಾಡುವ ಬನ್ನಿ ಗೈಸ್. ಫುಲ್ಲು ರಶ್ಶು ಅನ್ಕೊಳ್ಳಿ ಸಂಡೇ. ಮತ್ತು ಗೈಸ್ ಇನ್ನು ಟೆಂಪಲ್ ಬಗ್ಗೆ ಹೇಳೋದಾದರೆ, ಇದು 2004ರಲ್ಲಿ ಕಟ್ಟಬೇಕು ಅಂತ ಡಿಸೈಡ್ ಮಾಡಿ 2009ರಲ್ಲಿ ಮುಕ್ತಾಯಗೊಳ್ತು ಗೈಸ್. ಇದು ಬಂದು ಒಡಿಯಾ ಅಂತ ಒಂದು ಸಮುದಾಯ ಐತೆ ಬೆಂಗಳೂರಲ್ಲಿ. ಅವರು ಟ್ರಸ್ಟ್ ಮೂಲಕ ಈ ಟೆಂಪಲನ್ನು ನಿರ್ವಹಿಸಿದ್ರು ಗೈಸ್. ಇದು ಮತ್ತು ಏನು ಜಗನ್ನಾಥ ಪುರಿಯಲ್ಲಿ ಏನೈತೆ ಅದೇ ರೀತಿ ಕಳಿಂಗ ವಾಸ್ತುಶಿಲ್ಪದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಮತ್ತು ಅಲ್ಲಿಂದ ಜಗನ್ನಾಥ ಪುರಿಯ ಒಡಿಯಾ ಸಮುದಾಯದವರು ಅಲ್ಲಿಂದನೇ ಕಲ್ತರಿಸಿ ಇಲ್ಲಿಗೆ ಮಾಡಿರತಕ್ಕಂಥದ್ದು. ಮತ್ತು ಜಗನ್ನಾಥ ಟೆಂಪಲ್ಲು ಬೆಂಗಳೂರಲ್ಲಿ ಇದೊಂದೇ ಅಲ್ಲ, ಇನ್ನೂ 2 ಕಡೆ ಐತೆ, JP ನಗರ ಮತ್ತು ಶೇಷಾದ್ರಿಪುರಮಲ್ಲಿ. ಆದರೆ ಅಗರದಲ್ಲಿರುವ ಜಗನ್ನಾಥ ಟೆಂಪಲ್ಲು ಅತಿ ದೊಡ್ಡ ಟೆಂಪಲ್ ಆಗಿದೆ ಗೈಸ್. ನಮ್ಮ ಜಗನ್ನಾಥ ಪುರಿ ಥರನೇ ವರ್ಷಕ್ಕೊಮ್ಮೆ ನಮ್ಮ ಬೆಂಗಳೂರಲ್ಲೂ ಕೂಡ ಜಗನ್ನಾಥನ ರಥೋತ್ಸವ ನಡೆಯುತ್ತೆ. ಮತ್ತು ಇಲ್ಲಿ ಮಹಾಪ್ರಸಾದ ಕೊಡಲಾಗುತ್ತದೆ ದಿವಸ ಕೂಡ. ಶ್ರೀಕೃಷ್ಣ ಪರಮಾತ್ಮನ ಅವತಾರವೇ ಜಗನ್ನಾಥ ಸ್ವಾಮಿ ಅಂತ ಹೇಳ್ಬೋದು. ಹೇಗೆ ಅಂದರೆ ಗೈಸ್, ಶ್ರೀಕೃಷ್ಣ ಪರಮಾತ್ಮರು ತಮ್ಮ ದ್ವಾಪರ ಯುಗವನ್ನು ಮುಗಿಸಿಕೊಂಡು ಅವರ ಅಂತ್ಯಕ್ರಿಯೆ ನಡೆಯುವಾಗ ಅವರ ದೇಹವು ಎಲ್ಲ ಬೆಂಕಿಯಲ್ಲಿ ಸುಡುತ್ತದೆ. ಆದರೆ ಶ್ರೀಕೃಷ್ಣ ಪರಮಾತ್ಮರ ಹೃದಯ ಮಾತ್ರ ಎಂದಿಗೂ ಸುಡುವುದಿಲ್ಲ. ಆ ಹೃದಯವನ್ನು ಅರ್ಜುನನ್ನು ಎತ್ತಿಕೊಂಡು ಸಮುದ್ರದಲ್ಲಿ ಬಿಟ್ಬಿಡ್ತಾರೆ ಗೈಸ್. ಆವಾಗ ಅದು ಹೃದಯ ಇರ್ತಲ್ಲ, ಅದು ಒಂದು ನೀಲಿ ಬಣ್ಣದ ಮರವಾಗಿ ಕನ್ವರ್ಟ್ ಆಗುತ್ತೆ. ಹಂಗೆ ತೇಲ್ಕೊಂಡು ಒಡಿಶಾದ ಪುರಿ ಎಂಬ ಸ್ಥಳಕ್ಕೆ ಬಂದು ಅದು ನಿಂತಿರುತ್ತೆ ಗೈಸ್. ಆವಾಗ ಅಲ್ಲಿ ಪುರಿಯನ್ನು ಆಳತಕ್ಕಂತಹ ರಾಜನ ಹೆಸರು ಇಂದ್ರದ್ಯುಮ್ನ. ಮತ್ತು ಇಂದ್ರದ್ಯುಮ್ನನು ಭಗವಾನ್ ವಿಷ್ಣುವಿನ ಪರಮ ಭಕ್ತನಾಗಿದ್ದ ಗೈಸ್. ಮತ್ತು ಅವನಿಗೆ ಒಂದು ಡ್ರೀಮ್ ಇತ್ತು. ಏನಪ್ಪ ಅಂದರೆ ಒಂದು ಸುಂದರವಾದ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಡ್ರೀಮ್ ಇತ್ತು. ಅದೇ ಥರ ಒಂದು ಅವನ ಭಕ್ತಿಗೆ ಮೆಚ್ಚಿ ಭಗವಾನ್ ಶ್ರೀ ವಿಷ್ಣುವು ಒಂದು ಆಜ್ಞಾಪಿಸುತ್ತಾರೆ. ಏನಂತ, ಸಮುದ್ರ ದಂಡೆಯಲ್ಲಿ ಒಂದು ನೀಲಿ ಮರದ ತುಂಡು ತೇಲಿ ಬರುತ್ತದೆ, ಅದನ್ನು ನೀನು ವಿಗ್ರಹಗಳನ್ನಾಗಿ ಮಾಡಿಸು ಅಂತ ಹೇಳ್ತಾರೆ. ಅದೇ ಥರ ರಾಜನಿಗೆ ಆ ಮರ ಸಿಕ್ಕಿತು. ಯಾವುದೇ ಶಿಲ್ಪಿಗೆ ಅದನ್ನು ಕೆತ್ತಲು ಸಾಧ್ಯವಾಗಲಿಲ್ಲ. ಆಗ ಸ್ವತಃ ದೇವಿ ಶಿಲ್ಪಿ ವಿಶ್ವಕರ್ಮನು ಒಬ್ಬ ವೃದ್ಧ ಬಡಗಿಯಾಗಿ ರೂಪದಲ್ಲಿ ಬರುತ್ತಾರೆ. ವಿಶ್ವಕರ್ಮನು ಆವಾಗ ಬಂದು ಒಂದು ಷರತ್ತು ಹಾಕ್ತಾರೆ. ಅವರು ಬಂದು ಎಲ್ಲ ಒಪ್ಕೊಂಡ್ರು. ಒಪ್ಕೊಂಡಾದ್ಮೇಲೆ ಒಂದು ಷರತ್ತು ಹಾಕ್ತಾರೆ. ಏನಂತಪ್ಪ ಅಂದರೆ, ನಾನು ಒಂದು ಕೋಣೆ ಒಳಗಡೆ ಹೊರಟೋಯ್ತೀನಿ ಮತ್ತು 21 ದಿನಗಳ ಕಾಲ ವಿಗ್ರಹಗಳನ್ನು ಕೆತ್ತುತ್ತೇನೆ. ಅಲ್ಲಿವರೆಗೆ ನೀವು ಯಾರು ಆ ಬಾಗಿಲನ್ನ ತೆರೀಕೂಡ್ದು. ಮತ್ತು ಇನ್ ಕೇಸ್ ನೀವೇನಾದ್ರು ಬಂದುಬಿಟ್ರೆ ನಾನು ಕೆಲಸ ಅಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಅದಾದಮೇಲೆ ಓಕೆ ಅಂತ ರಾಜರು ಹೇಳ್ಬಿಟ್ಟು ಒಂದು 14-15 ದಿನಗಳ ಕಾಲ ಶಬ್ದ ಬರ್ತಿರುತ್ತೆ ಗೈಸ್. ಸೊ ಇವ್ರಿಗೇನು ಡೌಟ್ ಬರೋಲ್ಲ. ವಿಶ್ವಕರ್ಮ ಅವರು ಬಡಗಿ ಅವರು ಒಳಗಡೆ ಇದ್ದಾರೆ ಅಂತ ಅನ್ಕೋತಾರೆ. ಯಾವಾಗ 14-15 ದಿವಸ ಆಯಿತು ಆವಾಗ ಸೌಂಡು ಬರೋದು ನಿಂತೋಗುತ್ತೆ. ಆವಾಗ ರಾಜನು ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಿ, ಯಪ್ಪ ಏನಾಯಿತು ಇದು ಸೌಂಡು ಬರ್ತಾ ಇಲ್ವಲ್ಲ ಅಂತ ಅಂದ್ಕೊಂಡು ಓಪನ್ ಮಾಡಿಬಿಡ್ತಾರೆ. ಆವಾಗ ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ವಿಶ್ವಕರ್ಮ ಅವರು ಇರಲ್ಲ. ಮತ್ತು ಭಗವಂತನ ವಿಗ್ರಹಗಳು ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಗೈಸ್, ಇಲ್ಲಿ 3 ವಿಗ್ರಹಗಳು ಬರುತ್ತವೆ. ನಾ ಆವಾಗ ಹೇಳ್ದಂಗೆ ಜಗನ್ನಾಥ ಮತ್ತು ಬಲಭದ್ರ ಮತ್ತು ಸುಭದ್ರ ಅಂತ 3 ವಿಗ್ರಹಗಳು ಪೂರ್ತಿಯಾಗಿರಲ್ಲ. ಅಂಗೈಗಳು ಪೂರ್ತಿಯಾಗಿರಲ್ಲ,
ಪಾದಗಳು ಪೂರ್ತಿಯಾಗಿರಲ್ಲ ಮತ್ತು ದೇಹಗಳು ಪೂರ್ತಿಯಾಗಿರಲ್ಲ. ಸೊ ಇದರಿಂದ ಸ್ವಲ್ಪ ದುಃಖಿತನಾಯ್ತಾನೆ. ಅದೇ ಸಮಯದಲ್ಲಿ ಒಂದು ಅಶರೀರವಾಣಿ ಇವರಿಗೆ ಕೇಳಿಸುತ್ತೆ ರಾಜರಿಗೆ. ಏನಂತ ಅಂದರೆ, ದುಃಖಿಸಬೇಡ ರಾಜ, ನಾನು ಇದೇ ರೂಪದಲ್ಲಿ ಇರಲು ಬಯಸುತ್ತೇನೆ. ಭಕ್ತರು ನನ್ನನ್ನು ಇದೇ ಅಪೂರ್ಣ ರೂಪದಲ್ಲಿಯೇ ಪೂಜಿಸಲಿ ಅಂತ ಬರ್ತವೆ. ಆವಾಗ ಸ್ವಲ್ಪ ಸಮಾಧಾನ ಆಯ್ತಾನೆ. ಗೈಸ್, ಇದು ನಮ್ಮ ಜಗನ್ನಾಥನ ಕಥೆಯಾಗಿದ್ದು, ಕಥೆಯಲ್ಲ ಗೈಸ್, ರಿಯಲಾಗಿ ನಡೆದಿರತಕ್ಕಂತಹ ಒಂದು ವಿಸ್ಮಯ. ಮತ್ತು ಇನ್ನೊಂದು ಬಹುಮುಖ್ಯವಾದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದರೆ ಗೈಸ್, ನವ ಕಳೇಬರ ಅಂತ. ಏನಂದರೆ ಇದು ಜಗನ್ನಾಥನ ವಿಗ್ರಹಗಳು ಮರದಿಂದ ಮಾಡಲ್ಪಟ್ಟಿರುವುದರಿಂದ ಅವುಗಳಿಗೆ ಜನ್ಮ ಮತ್ತು ಮರಣ ಸಂಪ್ರದಾಯವಿದೆ ಗೈಸ್, ಹುಟ್ಟು ಮತ್ತು ಸಾವು ಸಂಪ್ರದಾಯವಿದೆ. ಸುಮಾರು 8, 12 ಅಥವಾ 13 ವರ್ಷಗಳಿಗೊಮ್ಮೆ ಅಧಿಕ ಆಷಾಢ ಮಾಸದಲ್ಲಿ ಬಂದಾಗ ಇದನ್ನು ಮಾಡಲಾಗುತ್ತದೆ. ಇದೇನೆಂದರೆ ಗೈಸ್, ವಿಗ್ರಹ ಕೆತ್ತಲು ವಿಶೇಷವಾದ ಬೇವಿನ ಮರವನ್ನು ಹುಡುಕಲಾಗುತ್ತದೆ. ಆ ಮರದ ಮೇಲೆ ಶಂಖ, ಚಕ್ರ, ಗದ ಮತ್ತು ಪದ್ಮದ ಗುರುತುಗಳಿರಬೇಕು. ಬ್ರಹ್ಮ ಪದಾರ್ಥ ಎಂಬ ರಹಸ್ಯದ ವಸ್ತುವನ್ನು ವರ್ಗಾಯಿಸಲಾಗುತ್ತದೆ. ಹಳೆಯ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ ಬ್ರಹ್ಮ ಪದಾರ್ಥ ಎಂಬ ರಹಸ್ಯವನ್ನು ಒದಗಿಸಲಾಗುತ್ತದೆ. ಮತ್ತು ಗೈಸ್, ಇದನ್ನು ನಾವು ಒಂದರಿಂದ ಮತ್ತು ಇನ್ನೊಂದು ಮರಕ್ಕೆ ವರ್ಗಾಯಿಸುವಾಗ ಪಂಡಿತರು ಯಾರಿರ್ತಾರೆ, ಪ್ರಧಾನ ಅರ್ಚಕರು, ಅವರ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಕೈಗೆ ಗವಸು ಅಂದರೆ ಒಂದು ಬಟ್ಟೆ ಥರ ಅದನ್ನು ಹಾಕಿಕೊಂಡು ಈ ಕೆಲಸವನ್ನು ಮಾಡುತ್ತಾರೆ. ಸ್ವಾಮಿ ಜಗನ್ನಾಥನ ವಿಸ್ಮಯಗಳು ಮತ್ತು ಅವರ ಪವಾಡಗಳನ್ನ ಹೇಳ್ತಾ ಇದ್ದೀನಿ ಗೈಸ್ ಇವತ್ತು. ಏನಂದರೆ, ಜಗನ್ನಾಥ ಸ್ವಾಮಿಯ ಟೆಂಪಲಲ್ಲಿರೋ ಒಂದು ಧ್ವಜ ಗಾಳಿ ವಿರುದ್ಧವಾಗಿ ಇದು ಹಾರಾಡುತ್ತೆ. ಗಾಳಿ ಯಾವ ಕಡೆ ಹೋಗುತ್ತೆ ಅದರ ವಿರುದ್ಧವಾಗಿ ಹಾರಾಡುತ್ತೆ. ಇದು ಒಂದು ಅದ್ಭುತವಾದರೆ ಇನ್ನೂ ಹಲವಾರು ಅದ್ಭುತಗಳನ್ನ ಹೇಳ್ತಾ ಇದ್ದೀನಿ. ಮತ್ತು ಅಲ್ಲಿ ಮಣ್ಣಿನ ಮಡಕೆಯಿಂದ ಪ್ರಸಾದ ಮಾಡ್ತಾರೆ ಗೈಸ್, ಒಂದ್ರ ಮೇಲೊಂದು ಅಂತ 7 ಸ್ಟೆಪ್ ಕೂರಿಸಿರ್ತಾರೆ ಪ್ರಸಾದವನ್ನು. ಬೆಂಕಿ ಕೆಳಗಡೆಯಿಂದ ಸ್ಟಾರ್ಟ್ ಆಗೋದು ಅಲ್ವ ಗೈಸ್, ಫಸ್ಟು ಕೆಳಗಡೆ ಪ್ರಸಾದ ಬೇಯಬೇಕಲ್ವ ಗೈಸ್, ಹಂಗಲ್ಲ, ಮೇಲ್ಗಡೆ ಯಾವುದು ಕೊನೆಯಲ್ಲಿ ಟಾಪ್ ಒನ್ ಇರುತ್ತೆ ಅಲ್ಲ ಗೈಸ್, ಅದು ಫಸ್ಟು ಪ್ರಸಾದ ಬೇಯುತ್ತೆ. ಇದು 2ನೇದು ವಿಸ್ಮಯ. ಮತ್ತು 3ನೇದು ಹೇಳೋದಾದರೆ ಪವಾಡವನ್ನು ನಾವು ದೇವಸ್ಥಾನದ ಪಕ್ಕದಲ್ಲಿ ಒಂದು ಬೀಚ್, ಸಮುದ್ರ ಐತೆ ಗೈಸ್, ಬೀಚ್ ಐತೆ. ಬೀಚ್ನ ಅಲೆಗಳು ಟೆಂಪಲಿಂದ ಹೊರಗಡೆ ಇದ್ದಾಗ ಮಾತ್ರ ಕೇಳಿಸುತ್ತೆ, ಒಳಗಡೆ ಹೋದರೆ ಯಾವುದೇ ಕಾರಣಕ್ಕೂ ಕೇಳಿಸಲ್ಲ. ಒಂದು ಸಿಂಹದ್ವಾರ ಅಂತಿದೆ, ಅದರಿಂದ ಒಳಗಡೆ ಹೋದರೆ ಅಲೆಗಳು ಸೌಂಡು ಕೇಳಿಸಲ್ಲ. ಇದು 3ನೇ ವಿಸ್ಮಯ. 4ನೇ ವಿಸ್ಮಯ ಏನಂದರೆ, ದೇವಸ್ಥಾನದ ಮೇಲೆ ಯಾವುದೇ ತರಹ ಪಕ್ಷಿಗಳು ಹಾರಾಡುವುದಿಲ್ಲ ಗೈಸ್, ನೋಟ್ ಮಾಡ್ಕೊಳ್ಳಿ, ಯಾವುದೇ ಥರ ಪಕ್ಷಿಗಳು ಹಾರಾಡುವುದಿಲ್ಲ. ಇನ್ನು 5ನೇ ಫ್ಯಾಕ್ಟ್ ಹೇಳೋದಾದರೆ, ಜಗನ್ನಾಥ ಟೆಂಪಲಯದಲ್ಲಿ ಒಂದು ಚಕ್ರ ಇದೆ. ಅದು ಸಿಟಿಯ ನೀವು ಯಾವುದೇ ಸೈಡಿಂದ ನೋಡಿದ್ರು ಅದು ನಿಮ್ಮನ್ನು ನೋಡ್ತಿರೋ ಹಂಗೆ ಕಾಣಿಸುತ್ತೆ ಗೈಸ್. ಇದು ನಮ್ಮ ಜಗನ್ನಾಥ ಟೆಂಪಲಲ್ಲಿರುವ ವಿಸ್ಮಯಗಳು. ಮತ್ತು ಇನ್ನೂ ಹೇಳೋದಾದರೆ, ಜಗನ್ನಾಥ ಟೆಂಪಲ್ನಲ್ಲಿ ಜಗನ್ನಾಥ ಸ್ವಾಮಿ ಟೆಂಪಲಯವು ನೆರಳು ಕೆಳಗೆ ಬೀಳುವುದಿಲ್ಲ ಗೈಸ್. ಎಷ್ಟೇ ಸೂರ್ಯ ಎಷ್ಟೇ ಪ್ರೆಸರಾಗಿ ಬರೆದರೂ ಆ ಒಂದು ಟೆಂಪಲ್ನ ನೆರಳು ಕೆಳಗೆ ಬೀಳುವುದಿಲ್ಲ. ಒಂದು ನೀವು ಮರ ನೋಡ್ಬೋದು, ಮರದ ನೆರಳು ಕೆಳಗಡೆ ಬಿದ್ದಿರುತ್ತೆ, ಆದರೆ ಟೆಂಪಲ್ಲು ಅಷ್ಟು ದೊಡ್ಡ ಟೆಂಪಲ್ನ ನೆರಳು ಕೆಳಗಡೆ ಬೀಳುವುದಿಲ್ಲ. ಮತ್ತು ಇನ್ನೊಂದು ಏನಂದರೆ, ಎಷ್ಟೇ ಬರಲಿ ಭಕ್ತಾದಿಗಳು ಅಷ್ಟಕ್ಕೂ ಕರೆಕ್ಟಾಗಿ ಆಹಾರ, ಕರೆಕ್ಟಾಗಿ ಪ್ರಸಾದ ಎಲ್ಲರಿಗೂ ಸಿಗುತ್ತೆ ಅಂದ್ಕೊಳ್ಳಿ. ಮತ್ತು ಒಂದು ಅಕ್ಕಿ, ಒಂದು ಅನ್ನ ಕೂಡ ವೇಸ್ಟ್ ಆಗೋಲ್ಲ ಗೈಸ್. ಆ ಥರ ಪವಾಡ ನೋಡಿ, ಒಂದು ಅನ್ನ ಕೂಡ ವೇಸ್ಟ್ ಆಗೋಲ್ಲ, ಒಂದೇ ಕಾಳು ಅನ್ನ ಕೂಡ ವೇಸ್ಟ್ ಆಗೋಲ್ಲ. ಜೈ ಜಗನ್ನಾಥ್ ಗೈಸ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಖಂಡಿತ ಶೇರ್ ಮಾಡಿ. ಜೈ ಜಗನ್ನಾಥ್.